ನಮಸ್ಕಾರ ಎಲ್ರಿಗೂ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಂಟ್ ಆಗಿ ಸೂಪರ್ ಟೇಸ್ಟಿ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನ ನೀವು ಒಂದು ವಾರದವರೆಗೂ ಇಟ್ಟು ತಿನ್ಬೋದು. ಈ ಸಿಂಪಲ್ ರೆಸಿಪಿ ನಿಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಈಸಿ ವಿಧಾನದಲ್ಲಿ ಹೇಗೆ ಮಾಡಬೇಕು ಅಂತ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ವಿಡಿಯೋನ ಫುಲ್ ನೋಡಿದ್ರೆ ನೀವು ಪರ್ಫೆಕ್ಟ್ ಆಗಿ ಉಪ್ಪಿನಕಾಯಿನ ಮಾಡ್ಕೊಳ್ಬಹುದು. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಖಂಡಿತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ ಇನ್ಸ್ಟಂಟ್ ಆಗಿ ಮಾಡುವ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರ್ನ ತಗೊಂಡಿದ್ದೀನಿ. ಇದರಲ್ಲಿ ನಾನು 4ರಿಂದ 5 ಮಾವಿನಕಾಯಿನ ಹಾಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಕ್ಲೀನ್ ಆಗಿ ತೊಳ್ಕೊಬೇಕು. ಮಾವಿನಕಾಯಿ ನಾವು ಯಾವಾಗ್ಲೂ ಉಪ್ಪಿನಕಾಯಿ ಮಾಡ್ಬೇಕಂದ್ರೆ ಮಾವಿನಕಾಯಿನ ಕ್ಲೀನ್ ಆಗಿ ತೊಳ್ಕೊಂಡು ಇವಾಗ ಒಂದು ಸ್ವಚ್ಛವಾದ ಬಟ್ಟೆಯಲ್ಲಿ ಮಾವಿನಕಾಯಿನ ಪೂರ್ತಿಯಾಗಿ ಒರೆಸ್ಬೇಕು. ಇವಾಗ ಎಲ್ಲಾ ಮಾವಿನಕಾಯಿನ ನಾವು ತೊಳೆದು ನೀಟಾಗಿ ಒರೆಸಿ ಇಟ್ಟಿದ್ದೀವಿ. ಈಗ ಇದನ್ನ ಕಟ್ ಮಾಡ್ಕೋಬೇಕು. ಈಗ ನಾನು ಮಾವಿನಕಾಯಿನ ಉದ್ದ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ಕಟ್ ಮಾಡಿರುವ ಮಾವಿನಕಾಯಿನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ 4ರಿಂದ 5 ಸ್ಪೂನು ಉಪ್ಪು ಹಾಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಉಪ್ಪನ್ನ ಜಾಸ್ತಿನೇ ಹಾಕೊಳ್ಳಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು 10 ನಿಮಿಷದವರೆಗೂ ಹಾಗೆ ಬಿಡಬೇಕು. ಈಗ ನಾನು ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಟಿದ್ದೀನಿ. ಈಗ ಇಲ್ಲಿ 4ರಿಂದ 5 ಒಣಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ. ಮತ್ತೆ 1 ಸ್ಪೂನ್ ಆಗುವಷ್ಟು ಮೆಂತ್ಯ ಹಾಕ್ತಾ ಇದ್ದೀನಿ. ಇದನ್ನ ಹುರಿಬೇಕು ಚೆನ್ನಾಗಿ. ಇಲ್ಲಿ ನಾನು ಸ್ವಲ್ಪ ಮೆಣಸು ಮತ್ತೆ ಸ್ವಲ್ಪ ದಾಲ್ಚಿನ್ನಿ, ಸ್ವಲ್ಪ ಲವಂಗನ ಹಾಕೊಳ್ತಾ ಇದ್ದೀನಿ. ಇದನ್ನ ಪೂರ್ತಿಯಾಗಿ ಹುರಿಬೇಕು. ಮತ್ತೆ 2 ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಕೂಡ ಎಣ್ಣೆ ಹಾಕಬೇಡಿ, ಹಾಗೆ ಮಸಾಲಾನ ಹುರ್ಕೋಬೇಕು. ಈಗ ಇಲ್ಲಿ ಮಿಕ್ಸಿ ಜಾರಲ್ಲಿ ನಾನು ಹುರ್ಕೊಂಡಿರುವ ಮಸಾಲಾನ ಹಾಕಿ ಇದನ್ನ ರುಬ್ಕೋಬೇಕಾಗುತ್ತೆ. ಇವಾಗ ಈ ರೀತಿಯಾಗಿ ಪೂರ್ತಿಯಾಗಿ ಪೌಡರ್ ಮಾಡ್ಕೋಬೇಕು. ಮಾವಿನಕಾಯಿ ಪೀಸಲ್ಲಿ ಉಪ್ಪನ್ನ ಹಾಕಿ ಇಟ್ಟಿದ್ದೀವಿ. 10 ನಿಮಿಷ ಆಗಿದೆ. ಇವಾಗ ಒಂದು ಸ್ವಚ್ಛವಾದ ಬಟ್ಟೆಯಲ್ಲಿ ಇದನ್ನ ಹಾಕಿ ಇದನ್ನ ಪೂರ್ತಿಯಾಗಿ ಹಿಂಡ್ಕೋಬೇಕು. ಇದರಲ್ಲಿರುವ ನೀರ್ನ ತಕ್ಕೊಂಡ್ಬಿಡ್ಬೇಕು. ತುಂಬಾನೇ ಟೇಸ್ಟಿಯಾಗಿ ಆಗುತ್ತೆ ಉಪ್ಪಿನಕಾಯಿ. ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣನ ಹಾಕೊಳ್ತಾ ಇದ್ದೀನಿ. ಮತ್ತೆ 1 ಸ್ಪೂನ್ ಆಗುವಷ್ಟು ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತೆ 2 ಸ್ಪೂನು ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವೇನಾದ್ರೂ ಜಾಸ್ತಿ ಖಾರ ತಿಂತಿದ್ರೆ ನೀವು ಖಾರನ ಜಾಸ್ತಿನೇ ಹಾಕೊಳ್ಬಹುದು. ಇವಾಗ ರುಬ್ಬಿರುವಂತಹ ಮಸಾಲಾನ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಮತ್ತೆ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಟು ಇದರಲ್ಲಿ ಸ್ವಲ್ಪನೇ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಇದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು. ಮತ್ತೆ ಇಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಮತ್ತೆ 2ರಿಂದ 3 ಒಣಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. 1 ಸ್ಪೂನು ಮೆಂತ್ಯ ಮತ್ತೆ ಸ್ವಲ್ಪ ಕರಿಬೇವು ಹಾಕಿ ಇದನ್ನ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಪೂರ್ತಿಯಾಗಿ. ಜಾಸ್ತಿನೂ ಫ್ರೈ ಮಾಡ್ಕೋಕ್ ಹೋಗ್ಬೇಡಿ, ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ಇದನ್ನ ಗ್ಯಾಸ್ ಮೇಲಿಂದ ಇಳಿಸಿ ಒಗ್ಗರಣೆನ ಹಾಕೊಳ್ಬೇಕು. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಇನ್ಸ್ಟಂಟ್ ಆಗಿ ಮಾಡುವ ಮತ್ತೆ ತುಂಬಾನೇ ಟೇಸ್ಟಿಯಾಗಿರುವ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ನಮಗೆ ತಿಳಿಸಿ. ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕೋ ಮೊದಲು ವಿಡಿಯೋ ನೀವೇ ನೋಡ್ಬೋದು. ಮತ್ತೆ ನಿಮಗೆ ಯಾವ ರೆಸಿಪಿ ಬೇಕು ಅಂತಾನೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.